ಇನ್ನು ಸಹಜ ಸ್ಥಿತಿಗೆ ಬಾರದ ಹೊರಮಾವಿನ ಸಾಯಿ ಲೇಔಟ್ನ ಪರಿಸ್ಥಿತಿ. ಸಾಯಿ ಬಡಾವಣೆಯಲ್ಲಿ ಇನ್ನೂ ಮಳೆ ನೀರು ಹಾಗೆ ನಿಂತಿದೆ. ಮಳೆ ಕಡಿಮೆಯಾಗಿದೆ, ಆದರೆ ನೀರು ಮಾತ್ರ ಹಾಗೇ ಇದೆ. 5-6 ದಿನಗಳಿಂದ ಕೆಸರು ನೀರಿನ ನಡುವೆ ಜನರು ವಾಸಿಸ್ತಾ ಇದ್ದಾರೆ. ಸಾಂಕ್ರಾಮಿಕ ರೋಗದ ಭಯ ಅವರಲ್ಲಿ ಕಾಡ್ತಾ ಇದೆ. ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ. ಅಗತ್ಯ ವಸ್ತುಗಳನ್ನು ಪೂರೈಸ್ತಾ ಇದ್ದಾರೆ. ಜನರಿಗೆ ಬೇಕಾಗಿರುವಂತಹ ಸಹಾಯ ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಹಳದಿ ಬಣ್ಣ ಇದ್ದಂತಹ ನೀರು ಹಸಿರು ಬಣ್ಣಕ್ಕೆ ಪರಿವರ್ತನೆಯಾಗ್ತಾ ಇರುವಂತಹ ದೃಶ್ಯವನ್ನ ನಾವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇದೇ ನೀರಲ್ಲಿ ಜನಸಾಮಾನ್ಯರು ಓಡಾಡಬೇಕಾಗಿರೋ ಪರಿಸ್ಥಿತಿ, ಹೊರಗಡೆ ಬಂದು ತಮಗೆ ಬೇಕಾಗಿರೋ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಇನ್ನು ನ್ಯೂಸ್ ಫಸ್ಟ್ ಈ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಇದರ ಕಂಟಿನ್ಯೂಸ್ ಫಾಲೋ ಅಪ್ನಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸತ್ತಾರ್ ಸ್ಥಳದಲ್ಲಿದ್ದಾರೆ. ಸತ್ತಾರ್, ಕೆಂಪು ಬಣ್ಣದಲ್ಲಿದ್ದಂತಹ ನೀರು ಈಗ ಹಸಿರು ಬಣ್ಣಕ್ಕೆ ಪರಿವರ್ತನೆ ಆಗ್ತಾ ಇದೆ. ಅಂದ್ರೆ ಮಳೆ ನಿಂತರೂ ಕೂಡ ಆ ನೀರು ಹೋಗೋದಕ್ಕೆ ಇನ್ನೂ ಜಾಗ ಇಲ್ಲ. ಸೊ ಇನ್ನೆಷ್ಟು ದಿನ ಸಾಯಿ ಲೇಔಟ್ನ ಜನ ಇದನ್ನ ಅನುಭವಿಸಬೇಕು? ಏನಂತಾರೆ BBMP ಅಥವಾ ಬೇರೆ ಅಧಿಕಾರಿಗಳು? ಸಭಾ 2 ದಿನಕ್ಕೆ ಹೋಲಿಕೆ ಮಾಡಿದ್ರೆ ಇವತ್ತು ನೀರಿನ ಪ್ರಮಾಣ ತಗ್ಗಿದೆ. ಬಟ್ ನೀರಿನ ಬಣ್ಣ ಇಲ್ಲಿ ಬದಲಾಗಿರುವಂತದ್ದು. ಅದೇ ಆತಂಕ ಇದೀಗ ಸಾಯಿ ಲೇಔಟ್ ಜನರನ್ನು ಕೂಡ ಕಾಡ್ತಾ ಇದೆ. ನಿಮ್ಗೆ ದೃಶ್ಯ ಸಮೇತ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು ಸಾಯಿ ಲೇಔಟ್ ನ 2ನೇ ಕ್ರಾಸ್ ನಲ್ಲಿರುವಂತಹ ದೃಶ್ಯ. ಸಾಯಿ ಲೇಔಟ್ ನ ಸರಿಸುಮಾರು 5-6 ಏರಿಯಾ ಈ ರೀತಿ ಜಲಾವೃತ ಆಗಿತ್ತು. 2ನೇ ಕ್ರಾಸ್ ಆಗಿರ್ಬೋದು, ಇನ್ನು ಲೆಫ್ಟ್ ಸೈಡ್ ನಲ್ಲಿ ಕಾಣುವಂತಹ 3ನೇ ಕ್ರಾಸ್ ಆಗಿರ್ಬೋದು ಅಥವಾ 4ನೇ ಕ್ರಾಸ್ ಆಗಿರ್ಬೋದು, ಅಲ್ಲೂ ಇನ್ನೂ ಕೂಡ ನೀರಿನ ಪ್ರಮಾಣ ತಗ್ಗಿದ್ರು ಕೂಡ ನೀರು ಹಾಗೆ ನಿಂತಿದೆ. ಬಟ್ ಸಾಯಿ ಲೇಔಟ್ ನ ಪ್ರಮುಖ ಎಂಟ್ರೆನ್ಸ್ ಆಗಿರುವಂತಹ ಸಾಯಿ ಲೇಔಟ್ ದೇವಸ್ಥಾನ ಇರುವಂತಹ ಟೆಂಪಲ್ ಇರುವಂತಹ ಜಾಗದಲ್ಲಿ ನೀರಿನ ಪ್ರಮಾಣ ತಗ್ಗಿದೆ. ಕಂಪ್ಲೀಟ್ ಆಗಿ ಅಲ್ಲಿಂದ ನೀರನ್ನು ಹೊರಹಾಕುವಂತಹ ಕೆಲಸವನ್ನು ನಿನ್ನೆ SDRF ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮಾಡಿದ್ರು. ಬಟ್ ಇಲ್ಲಿ 3 ಮತ್ತು 4ನೇ ಕ್ರಾಸ್ ನಲ್ಲಿ ಇನ್ನೂ ಕೂಡ ನೀರು ನಿಂತಿದೆ. ಪ್ರಮುಖವಾಗಿ ಈ ಒಂದು ಏರಿಯಾ ಏನಿದೆ ಕೇವಲ 1 ವಾರದ ಅಂತರದಲ್ಲಿ 3-4 ಬಾರಿ ಜಲಾವೃತ ಆಗಿತ್ತು. ಇದರಿಂದ ಇಲ್ಲಿಯ ಜನರಿಗೆ ಇದೀಗ ರೋಗದ ಭೀತಿ ಕಾಡ್ತಾ ಇದೆ. ಮನೆಗಳಿಗೆ ಜಲಚರಗಳು ನುಗ್ತಾ ಇದೆ, ಹಾವುಗಳು ನುಗ್ತಾ ಇದೆ. ಬಟ್ ನಿನ್ನೆ ಇಲ್ಲಿ ಚೇಂಬರ್ ಅನ್ನು ಇದು JCB ಮೂಲಕ ಚೇಂಬರ್ಗೆ ಅಗಲೀಕರಣ ಮಾಡಿ ಆ ಮೂಲಕ ನೀರನ್ನು ತೆರವು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಸದ್ಯಕ್ಕೆ ಇಲ್ಲಿರುವಂತಹ ನೆಲಮಹಡಿಯಲ್ಲಿರುವಂತಹ ಮನೆಗಳಲ್ಲಿರುವಂತಹ ಏನು ಜನರಿದ್ದಾರೆ ಇನ್ನೂ ಕೂಡ ಅವರು ಬಂದಿಲ್ಲ, ಬೇರೆಡೆ ಶಿಫ್ಟ್ ಆಗಿದ್ದಾರೆ. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ 3-4 ದಿನದಿಂದ ಇಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಇದರಿಂದ ಜನರಿಗೆ ಇದೀಗ ಸಮಸ್ಯೆ ಎದುರಾಗಿದೆ. ಅವರ ನಿತ್ಯದ ಬದುಕು ಕೂಡ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಇಡೀ ಏರಿಯಾದಲ್ಲಿ 3-4 ದಿನದಿಂದ ಕಂಪ್ಲೀಟ್ ಆಗಿ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗಿದೆ. ಜನರಿಗೆ ಒಂದು ಬಿಸಿ ನೀರು ಅಂದ್ರೆ ನೀರನ್ನು ಬಿಸಿ ಮಾಡುವಂತಹ ವ್ಯವಸ್ಥೆ ಕೂಡ ಇಲ್ಲ. ಮನೆಯಲ್ಲಿ ನೀರು ನಿಂತಿರೋದ್ರಿಂದ ಗ್ಯಾಸ್ ಆನ್ ಮಾಡೋಕೆ ಈಗಲೂ ಜನರು ಭಯ ಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕರೆಂಟ್ ನ ಸಪ್ಲೈ ಆಗ್ತಾ ಇಲ್ಲ. ಬಟ್ ಇವತ್ತು ಏನಾದ್ರೂ ಮಳೆ ಬರದಿದ್ರೆ ಇವತ್ತು ಕಂಪ್ಲೀಟ್ ಆಗಿ ಇದನ್ನು ತೆರವು ಮಾಡ್ತೀವಿ, ಎಲ್ಲಾ ನೀರನ್ನು ತೆರವು ಮಾಡ್ತೀವಿ ಅನ್ನೋ ಮಾತನ್ನು ಅಗ್ನಿಶಾಮಕ ಸಿಬ್ಬಂದಿ ಹೇಳ್ತಾ ಇರುವಂತದ್ದು. ಬಟ್ ಸಾಯಿ ಲೇಔಟ್ಗೆ ಜಿಯೋಗ್ರಫಿಕಲ್ ಕೂಡ ಸಮಸ್ಯೆ ಇರೋದ್ರಿಂದ ಇದು ತಗ್ಗು ಪ್ರದೇಶ ಆಗಿರೋದ್ರಿಂದ ನಗರದ ಬೇರೆ ಕಡೆ ಕೂಡ ಮಳೆ ಆದ್ರೆ ಇಲ್ಲಿಗೆ ನೀರು ಬರುತ್ತೆ. ಇದೇ ಕಾರಣಕ್ಕೆ ಇವತ್ತೇನಾದ್ರೂ ನಗರದಲ್ಲಿ ಮಳೆ ಪ್ರಮಾಣ ಕಡಿಮೆ ಆದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿರುವಂತಹ ನೀರನ್ನು ತೆರವು ಮಾಡಬಹುದು. ಬಟ್ ಅದರ ಹೊರತಾಗಿ ಇವತ್ತೇನಾದ್ರೂ ಮತ್ತೆ ಪೂರ್ವ ಮುಂಗಾರು ಅಬ್ಬರಿಸಿದ್ರೆ ಮತ್ತೆ ಸಾಯಿ ಲೇಔಟ್ ಜನರು ಪರಿತಪಿಸುವಂತಹ ಪ್ರಮೇಯ ಎದುರಾಗಬಹುದು. ಸಭಾ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.